ಬೆಳೆದು ನಿಂತಿರುವ ಬೆಳೆಗಳಿಗೆ ನೀರು ಕೊಡಿ, ಇಲ್ಲವೇ ಪರಿಹಾರ ಘೋಷಿಸಿ, ಇಲ್ಲದಿದ್ದರೆ ರೈತರ ಹೋರಾಟಕ್ಕೆ ಉತ್ತರ ಕೊಡಬೇಕಾಗುತ್ತದೆ ಎಂದು ಮಾಜಿ ಸಚಿವರಾದ ಸಿಎಸ್ ಪುಟ್ಟರಾಜು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಡಳಿತಕ್ಕೆ ಎಚ್ಚರಿಸಿದ್ದಾರೆ. ಪಾಂಡವಪುರ ಪಟ್ಟಣದ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ವರ್ಷ ಸರಿಯಾದ ಸಮಯಕ್ಕೆ ಅಣೆಕಟ್ಟೆ ಭರ್ತಿಯಾಗಿತ್ತು. ಆದರೆ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನೀರಾವರಿ ಇಲಾಖೆಯ ಅಧಿಕಾರಿಗಳು ನೀರನ್ನು ವ್ಯವಸ್ಥಿತವಾಗಿ ಬಳಕೆ ಮಾಡುವುದರಲ್ಲಿ ವಿಫಲರಾಗಿದ್ದಾರೆ. ಇದರಿಂದ ಅಣೆಕಟ್ಟೆಯಲ್ಲಿ ನೀರಿನ ಸಾಮರ್ಥ್ಯ ಕುಸಿತವಾಗಿ ನೀರಿನ ಸಮಸ್ಯೆ ಬಂದಿದೆ. ಈಗಾಗಲೇ ಬೆಳೆದು ನಿಂತಿರುವ ಬೆಳೆಗಳು ನೀರಿನ ಸಮಸ್ಯೆಯಿಂದ ಒಣಗುತ್ತಿವೆ. ಆದ್ದರಿಂದ ಈ ಕೂಡಲೇ ನಾಲೆಗಳಿಗೆ ನೀರು ಹರಿಸುವ ಕುರಿತು ಸ್ಪಷ್ಟ ನಿರ್ಧಾರ ಕೈಗೊಂಡು ರೈತರಿಗೆ ಸೂಕ್ತ ಮಾಹಿತಿ ನೀಡಬೇಕು, ಇಲ್ಲದಿದ್ದರೆ ಬೆಳೆ ಪರಿಹಾರ ಘೋಷಿಸಬೇಕು ಎಂದು ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಆರ್ ಸೋಮಶೇಖರ್, ರಾಮಕೃಷ್ಣ ಆರ್ಕೆ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಅರಳಕುಪ್ಪೆ ಮಹದೇವು, ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಕ್ಯಾತನಹಳ್ಳಿ ಚೇತನ್, ಅರಳಕುಪ್ಪೆ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಗಿರೀಶ್ ಸೇರಿದಂತೆ ಹಲವರು ಉಪಸ್ಥಿತಿ ಇದ್ದರು. ಈಗ ಕನ್ನಂಬಾಡಿ ಕಟ್ಟೆ ಬರದಾಗಿದೆ ಅನ್ನೋದಕ್ಕಿಂತ ಮಿಗಿಲಾಗಿ ಬರದ್ ಮಾಡಿದ್ದಾರೆ. ನಾವೆಲ್ಲ ಕಳೆದ ಹಲವಾರು ವರ್ಷಗಳಿಂದ ಒಂದ್ಸಲ ಡ್ಯಾಮ್ ತುಂಬಿದ ಮೇಲೆ ವ್ಯವಸ್ಥಿತವಾದಂಥ ರೀತಿಯಲ್ಲಿ ICC ಮೀಟಿಂಗ್ ಕರೆದು ನೀರನ್ನ ರೈತರುಗಳಿಗೆ ಮಾಹಿತಿ ಕೊಟ್ಟು ಒಂದು ರೀತಿ ಶಿಸ್ತುಬದ್ಧವಾಗಿ ನಿರ್ವಹಣೆ ಮಾಡ್ಕೊಂಡು ಬಂದಿರತಕ್ಕಂಥ ಇತಿಹಾಸ ನಮ್ಮ ಕಣ್ಮುಂದೆ ಇದೆ. ಈ ಸಲ ಇನ್ ಟೈಮ್ಗೆ ಡ್ಯಾಮ್ ತುಂಬಿ ಬಹುತೇಕ ಒಂದು 2 ತಿಂಗಳ ತನಕನೂ ಈ ಸಲ ಸಬ್ಸಿಡಿ ನೀರಿದೆ ಅನ್ನತಕ್ಕಂಥ ಭಾವನೆ ನಾಡಿನಾದ್ಯಂತ ಕನ್ನಂಬಾಡಿ ಕಟ್ಟೆ ಬಗ್ಗೆ ಇತ್ತು. ಇದ್ದಕ್ಕಿದ್ದಂಗೆ ದಡಾಗ್ನೆ ನೀರಿನ ಕುಸಿತ ಯಾಕಾಯ್ತು ಅಂತಕ್ಕಂಥದ್ದು ಬಹು ಮುಖ್ಯವಾದಂಥ ಪ್ರಶ್ನೆ. ಅಂದ್ರೆ ಸರಿಯಾದ ರೀತಿಯಲ್ಲಿ ನೀರನ್ನ ನಿರ್ವಹಣೆ ಮಾಡದೇ ಇರತಕ್ಕಂಥದ್ದೇ ಇದಕ್ಕೆ ಕಾರಣ ಅಂತಕ್ಕಂಥದ್ದನ್ನ ನಾನು ಶಾಸಕನಾಗಿ, ಲೋಕಸಭಾ ಸದಸ್ಯನಾಗಿ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿ, ICC ಮೀಟಿಂಗ್ನ ಸಮಿತಿ ಅಧ್ಯಕ್ಷನಾಗಿ ಜವಾಬ್ದಾರಿ ನಿರ್ವಹಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾನು ಬಹಳ ಜವಾಬ್ದಾರಿಯುತವಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ಜಿಲ್ಲಾ ಉಸ್ತುವಾರಿ ಸಚಿವರು ಇವೆಲ್ಲವನ್ನ ನಿರ್ವಹಣೆ ಮಾಡಬೇಕಾಗಿತ್ತು. ಬಹುತೇಕ ನಿರ್ವಹಣೆ ಸರಿಯಾಗಿ ಆಗದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇಂಥ ಒಂದು ಸಮಸ್ಯೆ ಇವತ್ತು ನಮಗೆ ತಲೆದೂರಿದೆ ಇರ್ತಕ್ಕಂಥ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಿರ್ಮಾಣ ಮಾಡಿದ್ದಾರೆ. ನಾನು ಹೇಳ್ತಕ್ಕಂಥದ್ದು ಈ ಜಿಲ್ಲೆಯ ಜನಕ್ಕೆ ಜಿಲ್ಲಾಡಳಿತ ಆಗಲಿ, ನೀರಾವರಿ ಇಲಾಖೆ ಅಧಿಕಾರಿಗಳಾಗಲಿ ನಾವು ಯಾವ ಮಟ್ಟದಲ್ಲಿ ನೀರು ಕೊಡ್ತೀವಿ, ಇಲ್ಲ ನೀವು ಜಾಗೃತರಾಗಿ ಇರತಕ್ಕಂಥ ಮಾಹಿತಿಯನ್ನ ನಾವೇನು ಹೇಳಿಲ್ಲ. ಆದರೆ ಸರ್ಕಾರದ ಜವಾಬ್ದಾರಿ ಬೆಳೆದು ನಿಂತಿರ್ತಕ್ಕಂಥ ನಮ್ಮ ರೈತರ ಫಸಲನ್ನ ಉಳಿಸ್ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ತಕ್ಷಣ ಈ ವಾರದಲ್ಲಿ 3-4 ದಿನದಲ್ಲೇ ಇಲ್ಲ ಹೇಮಾವತಿ ಬಿಡಿಸ್ಕೊಂಡು ನೀರು ಬಿಡ್ತೀರಾ, ಇಲ್ಲ ಬಹುತೇಕ ಮಳೆ ಪ್ರಾರಂಭ ಆಗಿದೆ, ತಕ್ಷಣ ಇನ್ನೊಂದು 2-3 ದಿನದಲ್ಲಿ ನೀರು ಹರಿಸುವಂತ ಕೆಲಸ ಮಾಡ್ತೀರಾ? ಸ್ಪಷ್ಟವಾಗಿ ಜಿಲ್ಲಾಡಳಿತ ರೈತರಿಗೆ ಒಂದು ರೀತಿ ಆತಂಕದಲ್ಲಿದ್ದಾರೆ. ಒಂದು ಕಬ್ಬು ಒಣಗ್ತಾ ಇದೆ, ಬೆಳೆದು ನಿಂತಿರ್ತಕ್ಕಂಥ ಎಲ್ಲ ಬೆಳೆಗಳು ಒಣಗ್ತವೆ. ಆ ಕಾರಣದಿಂದ ಇವತ್ತು ನಾಳೆನೆ ಜಿಲ್ಲಾಡಳಿತ ಇಲ್ಲ ಇವತ್ತು ನೀರು ಹರಿಸ್ತೀವಿ ಇಂಥ ದಿನ, ಯಾರು ಆತಂಕ ಪಡಬೇಡಿ ಅಂತಕ್ಕಂಥದ್ದನ್ನ
ರೈತರಿಗೆ ಮಂದಟ್ಟು ಮಾಡಿಕೊಡ್ಬೇಕು. ಇಲ್ಲ ಅಂದ್ರೆ ರೈತರಿಗೆ ಪರಿಹಾರವನ್ನ ಘೋಷಣೆ ಮಾಡತಕ್ಕಂಥ ಕೆಲಸವನ್ನ ತಕ್ಷಣ ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ಇದರಲ್ಲಿ ಏನಾದರೂ ಉದಾಸೀನ ಮಾಡಿದ್ರೆ ಜಿಲ್ಲಾಡಳಿತ ಮುಂದೆ ಆಗ್ತಕ್ಕಂಥ ರೈತರ ಹೋರಾಟಕ್ಕೆ ಉತ್ತರ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. 100% ವಿಫಲ ಆಗಿದೆ. ಬಹುತೇಕ ನಾವು ಚೇರ್ಗಳಾಕಪ್ಪ ಇನ್ನೊಂದು 2 ಇಂಥ ಸ್ಥಿತಿ ಉತ್ತಮವಾದಂತ ನೀರನ್ನ ಶೇಖರಣೆ ಮಾಡಿ ಇಟ್ಕೊಂಡು ಡ್ಯಾಮಲ್ಲಿ ಇಷ್ಟು ಭಾಗ ಕುಸಿತ ಆಗಿದೆ ಅಂದ್ರೆ ಬಹುತೇಕ ಇದೇ ಕಾರಣ. ಸರ್ ಈಗ ಇನ್ನೊಂದು ಮತ್ತೆ ಸರ್ ಈಗಾಗಲೇ ಜವಾಬ್ದಾರಿ ಇದ್ರಲ್ವೇನ್ರಿ? ಇದೇ ಹೇಳ್ತಾ ಇದ್ದೀನಲ್ಲ, ನೀರನ್ನೇ ಎಲ್ಲ ದಲ್ಲಾಳಿಗಳು ಪಾಲಾಗ್ತಿದೆ ಸರ್. ಇದೊಂದು ರೀತಿ ದಲ್ಲಾಳಿ ಸರ್ಕಾರ ಯಾರ ಸ್ಥಿತಿ ಮಾಡ್ತಾರೆ. ಅತ್ಯುತ್ತಮವಾದಂತ ಡ್ಯಾಮ್ ನಲ್ಲಿ ನೀರು ಶೇಖರಣೆ ಆಗಿದ್ದಂತ ಇಂತಹ ಸಂದರ್ಭದಲ್ಲೂ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡದೆ ಡ್ಯಾಮ್ ಖಾಲಿ ಮಾಡ್ಕೊಂಡು ಇವತ್ತು ರೈತರ ಬೀದಿ ನಿಲ್ಸೋದ್ರೆ ಇದಕ್ಕಿದ್ ಬೇಕಾ ಸರ್? 1-2 ಹೇಳಕ್ ತೀರ್ದು ಸರಿಯಾದ ಸಮಯದಲ್ಲಿ ಬೆಂಬಲ ಬೆಲೆ ಕೊಟ್ಟು ಪ್ರತಿ ಬೆಳೆಗಳನ್ನ ಹಿಂದೆ ನಡೆದಂತ ಸರ್ಕಾರಗಳು ನಡ್ಸ್ಕೊಂಡ್ ಬಂದಂತ ಇತಿಹಾಸ ಇದೆ. ಇವತ್ತು ರೈತರನ್ನ ಕೇಳೋರಿಲ್ಲ. ಸರ್ ನಿಮ್ಮ ಅವಧಿನಲ್ಲಿ ವಿಸಿ ನಾಲೆ ಆಧುನೀಕರಣಕ್ಕೆ ಅನುದಾನ ಬಿಡುಗಡೆ ಮಾಡಿಸ್ಕೊಟ್ಟಿ ಸರ್ಕಾರದಿಂದ. ಈಗ ವಿತರಣಾ ನಾಳೆಗಳು ಸಹ ಸಾಕಷ್ಟು ಅಧ್ವಾನಗೊಂಡ್ಬಿಟ್ಟಿದೆ. ವಿತರಣಾ ನಾಳೆಗಳ ಅಭಿವೃದ್ಧಿಗಳೇ ಆಗ್ತಿಲ್ಲ ಸರ್. ಸಮರ್ಪಕವಾಗಿ ಜಮೀನು ನೀರು ಪೂರೈಕೆ ಆಗ್ತಿಲ್ಲ ಸರ್. ಇವೆಲ್ಲವನ್ನ ಮಾಡಬೇಕು ಅನ್ನೋ ಕಾರಣದಿಂದನೇ ನಾನೇ ಕ್ಯಾಬಿನೆಟ್ ತಗೊಂಡೋಗಿ ನಾನು ಕ್ಯಾಬಿನೆಟ್ ಸಚಿವನಾಗಿ ಅಪ್ರೂವ್ ಮಾಡ್ಕೊಂಡು ಕೊಟ್ಟೆ. ಪಾಪ ಪುಣ್ಯಾತ್ಮರು ನಮ್ಮ ಕಾಲದಲ್ಲಿ ಹೆಸರು ಬರಬಾರ್ದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬರೀ ಹೋರಾಟ ಮುಖಾಂತರ ನಿಲ್ಲಿಸಿದ್ರು. ಅದಾದ್ಮೇಲೆ ಯಾವ ರೀತಿ 1 ವರ್ಷ ನೀರೇ ನಿಲ್ಲಿಸ್ಬಿಟ್ಟು ಮಾಡ್ಲಿಲ್ವೇ, ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಿಟ್ಟಿದ್ದ ಇರ್ಲಿ. ಕೆಲಸ ರೈತರ ಹಿತ ಕಾಯ್ಬೇಕು. ಅವ್ರು ಮಾಡೋದು ರೈತರ ಕೆಲಸ, ನಾವು ಮಾಡೋದು ರೈತರ ಕೆಲಸ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರೈತರಿಗೆ ಯಾವುದೇ ರೀತಿ ಧಕ್ಕೆ ಆಗೋ ರೀತಿಯಲ್ಲಿ, ರೈತರಿಗೆ ತೊಂದರೆ ಆಗೋ ರೀತಿಯಲ್ಲಿ ಪರಿಹಾರ ಕಂಡುಹಿಡ್ಕೊಡ್ಬೇಕು. ಇದು ಜಿಲ್ಲಾಡಳಿತ ಏನು ಜಿಲ್ಲಾ ಮಂತ್ರಿ ಇಲ್ಲ, ಯಾರಿಲ್ಲ, ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿ ತಗೊಂಡು ಸಮಸ್ಯೆ ಬಗೆಹರಿಸಬೇಕು ಒತ್ತಾಯ ಮಾಡ್ತೀವಿ. ಮುಖ್ಯವಾಗಿ ನಮಗೆ ಮತ್ತೆ ತಮಿಳುನಾಡಿಗೆ ಇರ್ತಕ್ಕಂಥ ಕಾವೇರಿ ಇಶ್ಯೂ ಏನಿದೆ, ಸೆಂಟ್ರಲ್ ಪ್ರಾಧಿಕಾರ ಅಥವಾ ಸುಪ್ರೀಂ ಕೋರ್ಟ್ ನೀರು ಬಿಡುವಂತ ಸೂಚನೆ ಕೊಟ್ಟಾಗ ಕಾವೇರಿ ಬೇಸಿನಲ್ಲಿ ಬರ್ತಕ್ಕಂಥ ನಮ್ಮ ಡ್ಯಾಮ್ಗಳೇನಿದೆ, ಕಬಿನಿ ಸೇರಿದಾಗೆ, ಆರಂಗಿ ಸೇರಿದಾಗೆ, ಹೇಮಾವತಿ ಸೇರಿದಾಗೆ, ಅಲ್ಲಿಂದ ನೀರನ್ನು ಬಿಡಿಸ್ಕೊಂಡು ಬಿಡುವಂತ ಒಂದು ಪ್ರತೀತಿ. ಬಹುಮುಖ್ಯವಾಗಿ KRS ನೀರನ್ನ ಬೆಂಗಳೂರು ನಗರವನ್ನ ಗಮನದಲ್ಲಿಟ್ಟುಕೊಂಡು ಕುಡಿಯ ನೀರಿಗೆ ಆದ್ಯತೆಯನ್ನ ಕೊಡುವಂತ ನಿಟ್ಟಿನಲ್ಲಿ ಹೆಚ್ಚು ನೀರನ್ನ KRS ನಲ್ಲೇ ಉಳಿಸ್ಕೊಳ್ಳುವಂತ ಒಂದು ಪ್ರತೀತಿ ಇತ್ತು. ಇವತ್ತು ಹೇಮಾವತಿ ಡ್ಯಾಮ್ನಲ್ಲಿ ಹೆಚ್ಚಿನ ನೀರು ಇನ್ನೂ ಸಂಗ್ರಹ ಆಗಿದೆ. ನನಗಿರೋ ಮಾಹಿತಿ ಪ್ರಕಾರ ಇನ್ನೂ 17 TMCಗೂ ಹೆಚ್ಚು ನೀರು ಡ್ಯಾಮಲ್ಲಿ ಇದೆ. ಅದು ಬಹುಮುಖ್ಯವಾಗಿ ಆ ಯೋಜನೆ ಮಾಡಿದಂಥದ್ದು ಹಾಸನ ಜಿಲ್ಲೆ, ಮಂಡ್ಯ ಜಿಲ್ಲೆ, ತುಮಕೂರಿನ ಕೆಲವು ಭಾಗ. ಆದ್ರೆ ಆ ಹೇಮಾವತಿ ನೀರನ್ನ ಎಷ್ಟು ಚೆನ್ನಾಗಿ ದುರ್ಬಳಕೆಯನ್ನ ಕೆಲವು ರಾಜಕಾರಣಿಗಳು ತುಮಕೂರು ಜಿಲ್ಲೆ ಹೆಸರು ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಅಂದ್ರೆ
ಅಂತ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕಳೆದ ಒಂದು 15-20 ದಿನದಿಂದೆ ಎಲ್ಲ ಭಾಗಕ್ಕೂ ಕುಡಿಯೋ ನೀರು ತೊಂದರೆ ಆಗದೆ ನೀರು ಬಿಡ್ತೀವಿ ಅಂತ ಹೇಳಿ 190 ಭಾಗ ತುಮಕೂರು ಕಡೆಗೆ ತಗೊಂಡೋದ್ರು. ಒಂದು 10% ನಮ್ಮ ಜಿಲ್ಲೆ ಈ ಭಾಗಕ್ಕೆ ಬರಲಿಲ್ಲ. ಇಂಥ ಒಂದು ಸ್ಥಿತಿ ಸೇರ್ಪಡಿ. ಇದೇ ಹೇಳ್ತಾ ಇದ್ದೀನಲ್ಲ, ನೀರನ್ನೇ ಎಲ್ಲ ದಲ್ಲಾಳಿಗಳು ಪಾಲು ಹಾಕಿದೆ ಸರ್. ಇದೊಂದು ರೀತಿ ದಲ್ಲಾಳಿ ಸರ್ಕಾರ. ಯಾರ ಈ ಸ್ಥಿತಿ ಮಾಡ್ತಾರೆ? ಅತ್ಯುತ್ತಮವಾದಂತ ಡ್ಯಾಮ್ನಲ್ಲಿ ನೀರು ಶೇಖರಣೆ ಆಗಿದ್ದಂತ ಇಂತಹ ಸಂದರ್ಭದಲ್ಲೂ ಜವಾಬ್ದಾರಿಯುತವಾಗಿ ನಿರ್ವಹಣೆ ಮಾಡಿದೆ ಡ್ಯಾಮ್ ಖಾಲಿ ಮಾಡ್ಕೊಂಡು ಇವತ್ತು ರೈತರ ಬೀದಿ ನಿಲ್ಸೋದ್ರೆ ನಿಮ್ಗಿಂತ ಬೇಕಾ ಸರ್? 1-2 ಹೇಳಕ್ ತೀರ್ದು ಸರಿಯಾದ ಸಮಯದಲ್ಲಿ ಬೆಂಬಲ ಬೆಲೆ ಕೊಟ್ಟು ಪ್ರತಿ ಬೆಳೆಗಳನ್ನ ಹಿಂದೆ ನಡೆದಂತ ಸರ್ಕಾರಗಳು ನಡೆಸ್ಕೊಂಡ್ ಬಂದಂತ ಇತಿಹಾಸ ಇದೆ. ಇವತ್ತು ರೈತರನ್ನ ಕೇಳೋರಿಲ್ಲ, ನೀರು ಪೂರೈಕೆ ಆಗ್ತಿಲ್ಲ ಸರ್. ಇವೆಲ್ಲವನ್ನ ಮಾಡಬೇಕು ಅನ್ನೋ ಕಾರಣದಿಂದನೇ ನಾನೇ ಕ್ಯಾಬಿನೆಟ್ ತಗೊಂಡೋಗಿ ನಾನು ಕ್ಯಾಬಿನೆಟ್ ಸಚಿವನಾಗಿ ಕಂಡು ಅಪ್ರೂವ್ ಮಾಡ್ಕೊಂಡು ಕೊಟ್ಟೆ. ಪಾಪ ಪುಣ್ಯಾತ್ಮರು ನಮ್ಮ ಕಾಲದಲ್ಲಿ ಹೆಸರು ಬರಬಾರ್ದು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಬರೀ ಹೋರಾಟ ಮುಖಾಂತರ ನಿಲ್ಲಿಸಿದ್ರು. ಅದಾದ್ಮೇಲೆ ಯಾವ ರೀತಿ ಒಂದು ವರ್ಷ ನೀರೇ ನಿಲ್ಲಿಸ್ಬಿಟ್ಟು ಮಾಡ್ಲಿಲ್ವೇ, ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡ್ಬಂದಿದ್ದ. ಇಲ್ಲಿ ಕೆಲಸ ರೈತರ ಹಿತ ಕಾಯ್ಬೇಕು. ಅವ್ರು ಮಾಡೋದು ರೈತರ ಕೆಲಸ, ನಾವು ಮಾಡೋದು ರೈತರ ಕೆಲಸ. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ರೈತರಿಗೆ ಯಾವುದೇ ರೀತಿ ಧಕ್ಕೆ ಆಗದ ರೀತಿಯಲ್ಲಿ, ರೈತರಿಗೆ ತೊಂದರೆ ಆಗದ ರೀತಿಯಲ್ಲಿ ಪರಿಹಾರ ಕಂಡು ಹಿಡ್ಕೊಳ್ಬೇಕು. ಇದು ಜಿಲ್ಲಾಡಳಿತ ಈಗ ಜಿಲ್ಲಾ ಮಂತ್ರಿ ಇಲ್ಲ, ಯಾರಿಲ್ಲ. ಜಿಲ್ಲಾಧಿಕಾರಿಗಳೇ ಜವಾಬ್ದಾರಿ ತಗೊಂಡು ಸಮಸ್ಯೆ ಬಗೆಹರಿಸಬೇಕು ಒತ್ತಾಯ ಮಾಡ್ತಾರೆ.